ಹಿರಿಯ ನಟಿ ಸುಮಿತ್ರಾ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಮೇರು ನಟಿ, ಒಂದು ಉತ್ತುಂಗದಲ್ಲಿದ್ದಂತಹ ನಟಿ, ಇವತ್ತು ನಾವು ಕಳ್ಕೊಂಡಿದ್ದೀವಿ. ಒಂದು ದೂಸರ ಮಾತೇ ಇಲ್ಲ. ಪ್ರಪಂಚಕ್ಕೆ ಗೊತ್ತಾಗಿರೋ ಒಂದು ಆರ್ಟಿಸ್ಟ್ ಅವರು. ಅವ್ರ ಬಗ್ಗೆ ನಾನು ಮಾತಾಡೋ ಅರ್ಹತೆನೇ ನನಗಿಲ್ಲ. ಆದ್ರೂ ನನಗೆ ತಿಳಿದಷ್ಟು ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗಿಂದನೂ ನಾವು ಇವರು ಸಿನಿಮಾಗಳು ನೋಡ್ತೀವಿ. ತೆಲುಗು, ತಮಿಳ್, ಕನ್ನಡ, ಹಿಂದಿ ಎಲ್ಲ. ಅದೆಲ್ಲ ಆ ಒಂದು ಅದೃಷ್ಟ ಯಾರಿಗೂ ಸಿಗಲ್ಲ ಬಿಡಿ. ಅವರ ಜೊತೆ ನೀವು ಯಾವುದಾದ್ರೂ ಸಿನಿಮಾದಲ್ಲಿ ನಟನೆ ಮಾಡಿದ್ದು? ಅಲ್ಲಲ್ಲಿ ಫಂಕ್ಷನಲ್ಲಿ ಮೀಟ್ ಮಾಡೋದು, ಮಾತಾಡೋದು, ನೋಡೋವಾಗೆಲ್ಲ ಹೇಳ್ತಾರೆ, ಸುಮಿತ್ರಾ ಬಾಮ್ಮ ಮನೆಗೆ ಒಂದ್ಸಲ, ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಮ್ಮ. ಅದೆಲ್ಲ ಕೇಳಿದ್ರು. ನಾನು ಬರ್ತೀನಿ ಅಂದ್ಬಿಟ್ಟು ಹೋಗೋಕೆ ಆಗಿಲ್ಲ. ಹಾಗಾಗಿ ಅವ್ರದ್ದು ಶಾಕ್ ಆಗೋಯ್ತು. ಯಾಕಂದರೆ ಹೆಲ್ದಿಯಾಗೇ ಇದ್ರಲ್ಲ, ಮನೆ ತನಕ ಅವರು ಹೆಲ್ದಿಯಾಗೇ ಇದ್ದರು. ಸಡನ್ನಾಗಿ ಬಟ್ ಅವ್ರದ್ದು ಡೆತ್ತು ತುಂಬ ಪುಣ್ಯ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿರಲ್ಲ ಆ ಥರ ಡೆತ್ ಬಂದಿದೆ. ಎಷ್ಟೊಂದು ಜನ ಸಿನಿಮಾ ರಂಗದಲ್ಲಿ ಇರುವಂಥವ್ರು ಶಿಸ್ತನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ತಾವು ಸಾಯೋವರೆಗೂ ಶಿಸ್ತು ಅನ್ನೋದು ಅವ್ರು ನೋಡಿ ಕಲಿಬೇಕು. ಶಿಸ್ತಾಗಲಿ, ಎಲ್ಲರ ಜೊತೆಲಿ ಮಾತಾಡೋದಾಗಲಿ, ಅವರು ಸಿಂಪಲ್ಸಿಟಿ, ಎಲ್ಲರ ಜೊತೆಲಿ ಈಕ್ವಲ್ ಆಗಿ ಮಾತಾಡ್ತಾರೆ, ತಮಾಷೆಯಾಗಿ ಮಾತಾಡ್ತಾರೆ. ಯಾವತ್ತೂ ಮುಖಂಗೆ ಇಟ್ಕೊಂಡು ಕೂತ್ಕೊಳ್ಳೋರೇ ಅಲ್ಲ, ನಗ್ನಗ್ತಾ ಇರ್ತಾರೆ. ಅವ್ರ ಸಾಧನೆ ಅಷ್ಟು ಇಷ್ಟ ಅಲ್ಲ, ಅಷ್ಟು ಮಟ್ಟಿಗೆ ಬೆಳೆದು ಆಕಾಶದ ಎತ್ತರಗೆ ಹೋಗ್ಬಿಟ್ಟಿದ್ದಾರೆ ಅವರು. ನೀವು ಕೊನೆಯದಾಗಿ ಅವರನ್ನು ಭೇಟಿಯಾಗಿದ್ದು ಏನಾದರೂ? ಇವರು ತಾರಾ ಅವ್ರದ್ದೊಂದು ಬರ್ತ್ಡೇ ಇತ್ತು. ಆ ಬರ್ತ್ಡೇಗೆ ಎಲ್ಲರನ್ನೂ ಕರೆದಿದ್ದಾರೆ, ಲೇಡೀಸ್ನ. ಆವಾಗ ನಾನು ನೋಡಿದ್ದವನ್ನ ಕೊನೆಯಾಗಿ ನೋಡಿ. ಆವಾಗಲೂ ಹೇಳಿದರು, ಸುಮಿತ್ರಾ ಬರ್ತೀನಿ ಅಂದ್ಬಿಟ್ಟು ಎಂಬಲಿಸ್ತಾ ಇದೆಯಲ್ಲ ಅಂತ. ಇಲ್ಲಮ್ಮ ಸರ್, ಟೈಮ್ ಸಿಗ್ತಾ ಇಲ್ಲ, ಯಾವುದೋ ಒಂದು ಕೆಲಸ ಇರುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಬಟ್ ನೋಡೋಕ್ಕೆ ಆಗಿಲ್ಲ ಬಿಡಿ. ಅಮ್ಮ, ಅವರಿಗೆ ಎಲ್ಲರನ್ನೂ ಕರೆದು ಊಟ ಮಾಡಿ ಹಾಕುವಂಥದ್ದು, ಸೊ ಅಡುಗೆ ಮಾಡಿ ಅವರಿಗೆ ಬಡಿಸುವಂಥದ್ದು ತುಂಬ ಇಷ್ಟ ಇತ್ತು ಅವರಿಗೆ ಅಂತ. ತುಂಬ ಇಷ್ಟ ಅದು. ಮನೆ ಕರೆಸಿ ಊಟ ಹಾಕೋದು, ಮಾಡೋದು, ಅದೆಲ್ಲ ತುಂಬಾ ಅವ್ರಿಗೆ ಖುಷಿ. ಆ ವಿಷಯದಲ್ಲಿ ಅದೆಲ್ಲ ಅವರಿಗೆ ಬರುತ್ತೆ. ಅದೆಲ್ಲ ಬೇರೆ ಯಾರಿಗೂ ಆ ಒಂದು ಮೆಂಟಾಲಿಟಿ ಇಲ್ಲಪ್ಪ. ಈ ಜನ್ರೇಷನಲ್ಲಿ ನೋಡೋಕ್ಕೆ ಆಗಲ್ಲ ಬಿಡಿ ಅಂಥವನ್ನ. ಅಷ್ಟು ಸಾಧನೆ ಮಾಡಿ ಎಷ್ಟು ಸಿಂಪಲಾಗಿ ಬಾಳಿದ್ರು. ಎಲ್ಲ ನೆನೆಸ್ಕೊಂಡ್ರೆ ಮಾತುಗಳೇ ಇಲ್ಲ. ಸರಿ, ಮಾತನಾಡ್ತೀನಿ. ಇವಿಷ್ಟು ಸುಮಿತ್ರಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.